ಹಾಯ್ ಆಲ್, ಇವತ್ತು ಹೂವಿನ ಕರ್ಗ ಇದೆ ನಮ್ಮೂರಲ್ಲಿ. ಸೊ ಹಾಗಾಗಿ ದೊಡ್ಡ ಭಾವನ ಮನೆಗೆ ಬಂದಿದ್ದೀನಿ. ಹಾಗೆ ಹಬ್ಬದ ಅಡುಗೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀವಿ. ಅಕಸ್ಮಾತ್ ನಾನೇನಾದರೂ ದೊಡ್ಡ ಭಾವನ ಮನೆಗೆ ಹೋದರೆ ಅಕ್ಕ ನನಗೇನೆ ಕುಕ್ಕಿಂಗ್ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಒಳಗಡೆ ತುಂಬ ಅಂದರೆ ತುಂಬ ಶೆಕೆ ಇತ್ತು. ಹಾಗಾಗಿ ಹೊರಗಡೆನೆ ಹಾಕ್ಕೊಂಡೆಲ್ಲ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಚನ್ನಸಂದ್ರದಲ್ಲಿ ಹೂವಿನ ಕರ್ಗ, ಹಾಗೆ ಇವತ್ತು ಚನ್ನಸಂದ್ರದಲ್ಲಿ ಹೂವಿನ ಕರ್ಗ ಹಾಗೆ ಜಾತ್ರೆ ಇದೆ. ಅಕ್ಕ ಮನೇಲಿ ಇವತ್ತು ಊಟ. ಹಾಗಾಗಿ ನಮ್ಮ ಮನೆ ಹತ್ರ ಹಬ್ಬ ಎಲ್ಲ ಮಾಡಲ್ಲ, ಅಂದರೆ ಅಲ್ಲೆಲ್ಲ ಅಷ್ಟು ಬರಲ್ಲ, ದೇವರೆಲ್ಲ ಬರಲ್ಲ. ಸೊ ಹಾಗಾಗಿ ಇಲ್ಲೇ ಬರೋದ್ರಿಂದ ಇವ್ರ ಮನೆಗೆ ಬಂದಿದ್ದೀವಿ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಭಾವ ಮನೆ ಇದೆ, ಅಲ್ಲಿ ಮಕ್ಕಳೆಲ್ಲ ಹೋಗಿದ್ದಾರೆ. ಇನ್ನು ನಾನು ಇಲ್ಲಿಗೆ ಬಂದೆ. ನನ್ನ ಹಸ್ಬೆಂಡು, ಮಗು, ನನ್ನ ಮಗ ಕೂಡ ದೇವಸ್ಥಾನದ ಹತ್ರ ಹೋಗ್ತೀನಿ ಅಂತ ಹೇಳಿದರು, ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಅಂತ. ಇನ್ನು ಇದು ಬಂದು ಅವರ ಅಕ್ಕನ ಮಗಳು, ಅಂದರೆ ಅದು ನಮ್ಮ ಭಾವನ ಮಗಳು. ಸೊ ಅವ್ರ ದೊಡ್ಡಮ್ಮನ ಮಗಳು. ಸೊ ಇವಾಗ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅವಳು ಹೂವು ಎಲ್ಲ ಪೋಣಿಸ್ಕೊಂಡು ಪೂಜೆಗೆ ಸಾಯಂಕಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಕ್ಕ ಒಳಗಡೆ ಕಾಳು ಕಡ್ಡಿ ಬೇಯಿಸೋದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ, ಭಾವ ಎಲ್ಲ ಹೊರಗಡೆಗೆ ಹೋಗಿದ್ದಾರೆ. ಹಾಗೆ ಇವತ್ತಿನ ದಿನ ಹೀಗೆ ಸ್ಟಾರ್ಟ್ ಆಗಿದೆ. ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದೆ. ಹಾಗೆ ಅಕ್ಕ ಬಸ್ಸಾರು, ಅಕ್ಕಗೆ ಅಂತ ಅಂದ್ಬಿಟ್ಟು ಬಸ್ಸಾರು ತೊಗೊಂಬಂದಿದ್ದೆ. ಭಾವ ಕೂಡ ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಹೊರಗಡೆಗೆ ಹೋದರು. ಸೊ ಇವತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇನ್ನು ಅತ್ತೆ ಕೂಡ ಊರಿಂದ ಬರ್ತಾ ಇದ್ದಾರೆ. ಸೊ ಬೆಳಗ್ಗೆ ಇಷ್ಟೊತ್ತಿಗೆಲ್ಲ ಬಂದು ರೀಚ್ ಆಗಬೇಕಿತ್ತು, ಅವರು ಬಿಟ್ಟಿದ್ದು ಲೇಟ್ ಆಯಿತು. ಸೊ ಸಂಜೆ ಬರೋಷ್ಟೊತ್ತಿಗೆ ಒಂದು 5 to 6 o'clock ಆಗುತ್ತೆ. ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಇಲ್ಲಿ ಒಂದು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋಣ ಅಂತ. ಅವರು ಇವತ್ತು ಮತ್ತು ನಾಳೆ ಇರ್ತಾರೆ. ನಾಳಿದ್ದು ಮತ್ತೆ ಲಂಡನ್ಗೆ ಹೊರಟೋಗ್ತಾರೆ. ಸೊ ಇವಾಗ ಈ ಥರ ದಿನ ಸ್ಟಾರ್ಟ್ ಆಗಿದೆ. ಇವತ್ತು ಏನೆಲ್ಲ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದು ನಮ್ಮ 3ನೇ ಭಾವ ಅವ್ರ ಮನೆ ಹತ್ರ. ಸೊ ಇಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಪ್ರತಿ ವರ್ಷ ಅವ್ರು ಕೊಡ್ತಾರೆ. ಹಾಗಾಗಿ ನನ್ನ ಮಗಳನ್ನ ಕೂಡ ನನ್ನ ಹಸ್ಬೆಂಡ್ ಅಲ್ಲಿಗೆ ಕರ್ಕೊಂಡೋಗಿದ್ರು, ಭಾವ ಕರೆದಿದ್ರು. ಇನ್ನು ನಾನು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲಿ ಬ್ಯುಸಿ ಆದೆ. ಹಾಗಾಗಿ ನಾನು ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ನನ್ನ ಹಸ್ಬೆಂಡ್ ಬಂದಿದ್ದರು. ಹಾಗೆ ನಮ್ಮ ಇನ್ನೊಂದು ಭಾವನ ನಮ್ಮ ಮಕ್ಕಳು ಕೂಡ ಅಲ್ಲಿಗೆ ಬಂದಿದ್ದರು. ಸೊ ಮನೇಲಂತೂ ಸಿಕ್ಕಾಪಟ್ಟೆ ಶೆಕೆ. ಹಾಗೆ ಅಂದ್ಕೊಳ್ತಾ ಇದ್ದೆ ಒಂದು ಮಳೆ ಆದರೂ ಬರಬಾರ್ದ, ಇಷ್ಟು ಹಬೆ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅಡುಗೆ ಎಲ್ಲ ನೋಡಿ, ಕಾಳು ಪಲ್ಯ ಮಾಡಿದ್ದೀನಿ, ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ, ಮೊಸರು ಬಜ್ಜಿಗೆ ರೆಡಿ ಮಾಡಿದ್ದೀನಿ, ಹಾಗೆ ಕೋಸಂಬರಿ ಕೂಡ ರೆಡಿ ಮಾಡಿದ್ದೀನಿ. ಇನ್ನು ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಭಾವನ ಮಗಳಿಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಮುಂಚಿನ ದಿನವೇ ಹೇಳ್ಬಿಟ್ಟಿತ್ತು, ಅಕ್ಕ ಮಶ್ರೂಮ್ ತಂದು ಕೊಡ್ತೀನಿ, ನನಗೆ ಪಲಾವ್ ಮಾಡಿಕೊಡು, ವೆಜ್ ಬಿರಿಯಾನಿ ಮಾಡಿಕೊಡು ಅಂತ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಹೆಂಗೆ ಅಂದ್ಕೊಳ್ತಾ ಇದ್ನೋ ಒಂದು ಮಳೆ ಬರಲಿ ಅಂತ, ಹಾಗೆ ಫುಲ್ಲು ಜೋರಾಗಿ ಮಳೆ ಬಂದುಬಿಡ್ತು. ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇನ್ನೇನು ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೆ. ಅನ್ನ, ರಸಮ್ಮು, ಹಾಗೆ ಬೀನ್ಸ್ ಪಲ್ಯ, ಕಾಳು ಪಲ್ಯ, ಕೋಸಂಬರಿ, ರೈತ, ವೆಜ್ ಬಿರಿಯಾನಿ, ಪಾಯಸ ಎಲ್ಲನೂ ಮಾಡಿದ್ದೆ. ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಗಳ ಮನೇಲಿ ಹೆಂಗೆ ಅಂತಂದರೆ, ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಹಬ್ಬ ಹರಿದಿನ ಇರಲಿ, ಮುದ್ದೆ, ಕಾಳು ಸಾರಂತೂ ಕಂಪಲ್ಸರಿ. ಅನ್ನ ತಿನ್ನೋದಕ್ಕಿಂತ ಜಾಸ್ತಿ ಎಲ್ಲರೂ ಮುದ್ದೆನೇ ತಿಂತಾರೆ. ಇನ್ನು ಇವರು ಅವ್ರ ಅಕ್ಕ. ಸೊ ಇವ್ರು ಕೂಡ ಇರೋದು ಮಾಲೂರಲ್ಲಿ. ಸೊ ಅವರು ಅಲ್ಲಿಂದ ಬಂದರು. ಬರಬೇಕಾದ್ರೆ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆ ತೊಗೊಂಡು ಬಂದಿದ್ರು. ಇನ್ನು ಆವಾಗ ತಾನೇ ನಮ್ಮದು ಊಟ ಎಲ್ಲ ಆಗಿತ್ತು. ಹಾಗಾಗಿ ಎಲ್ಲರೂ ಒಂದು ಮಸಾಲೆ ದೋಸೆನ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನು ಸಂಜೆ ಅತ್ತೆ ಕಾಲ್ ಮಾಡಿದ್ರು, ನಾನು ಇನ್ನೇನು ನಿಯರೆಸ್ಟ್ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ಅಲ್ಲಿಗೆ ಬಂದುಬಿಡಿ, ಯಾಕೆಂದರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು, ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಹೇಳ್ದೆ ಇಲ್ಲೇ ಬನ್ನಿ, ಒಟ್ಟಿಗೆ ಹೋಗೋಣ ಅಂತ. ಸೊ ನಮ್ಮ ದೊಡ್ಡ ಭಾವನ ಮನೆ ಹತ್ರ ಬಂದರು. ಅಲ್ಲಿಂದ ನನ್ನನ್ನು ಪಿಕಪ್ ಮಾಡ್ಕೊಂಡು ಮನೆಗೆ ಬಂದು, ಅತ್ತೆ ಸ್ವಲ್ಪ ನನಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಂತ ಅಂದ್ಬಿಟ್ಟು ಹಲಸಿನಣ್ಣು ಎಲ್ಲ ತಂದಿದ್ರು. ಎಲ್ಲ ಮನೇಲಿ ಇಟ್ಬಿಟ್ಟು ಮನೇಲಿ ನಾನು ಕೂಡ ಅಡುಗೆ ಮಾಡಿದ್ದೆ, ಅವ್ರು ಬರ್ತಾರೆ ಅಂತ. ಸೊ ಎಲ್ಲ ಊಟ ಮಾಡಿಕೊಂಡು ಇವಾಗ ಮತ್ತೆ ನಾವು ನಮ್ಮ ಭಾವನ ಮನೆಗೆ ಬಂದಿದ್ದೀವಿ. ಅಷ್ಟರಲ್ಲಿ ಊಟಕ್ಕೆ ಎಲ್ಲ ಬಂದಿದ್ರು. ಸೊ ಅವ್ರಿಗೆಲ್ಲ ಊಟ ಬಡಿಸಿದ್ವಿ. ಇನ್ನು ಅತ್ತೆಗೆ ಊಟ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ತುಂಬ ಫೋರ್ಸ್ ಮಾಡಿದ್ರು. ಬಟ್ ನಾನೇನೆ ಇಲ್ಲ, ಬೇಡ, ನಾನು ಆಮೇಲೆ ಬಂದು ಮಾಡ್ತೀನಿ. ಯಾಕಂದರೆ ನಮ್ಮ ಭಾವ ಮನೇಲಿ ಕೂಡ ಕರೆದಿದ್ರು, ಫೋನ್ ಮಾಡಿದ್ರು, ಬಾ ಬೆಳಗ್ಗೆಯಿಂದ ಬಂದೇ ಇಲ್ಲ ಅಂತ. ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರೋಣ. ಇನ್ನು ಇವ್ರ ಮನೇಲಿ ಅಂತಂದರೆ ಇವತ್ತು ರಾತ್ರಿ ಇಲ್ಲೇ ಕರ್ಗನ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಇನ್ನೊಂದು ಭಾವ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ನೆಂಟರೆಲ್ಲ ಇದ್ರು, ಅಂದರೆ ಅಕ್ಕ ಅವ್ರ ಅಮ್ಮ ಮತ್ತು ರಿಲೇಟಿವ್ಸ್ ಎಲ್ಲರೂ ಇದ್ದರು.
ಇನ್ನು ಬಾವ ಅವ್ರ ಮನೆಯೆಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಒಬ್ಬರ ಮನೆಗೆ ಹೋಗಿ ಒಬ್ಬರ ಮನೆಗೆ ಹೋಗಿಲ್ಲ ಅಂದ್ರೂ ಬೇಜಾರು, ಅವ್ರ ಮನೇಲಿ ತಿಂದು ಇವ್ರ ಮನೇಲಿ ತಿಂದಿಲ್ಲ ಅಂದ್ರೂ ಬೇಜಾರು. ಇರೋದೇ ಸಣ್ಣ ಹೊಟ್ಟೆ, ಸೊ ಅದ್ರಲ್ಲಿ ಎಷ್ಟು ತಿನ್ನೋದಕ್ಕಾಗತ್ತೆ. ಇನ್ನು ನಾನು ಸ್ವಲ್ಪ ಸ್ವೀಟ್ ಎಲ್ಲ ತಿನ್ನೋದು ಕಡಿಮೆ, ಬಟ್ ಬಾವನ ಮಗಳು ಫೋರ್ಸ್ ಮಾಡಿ ನಾನು ಮಾಡಿದ್ದು ಒಬ್ಬಟ್ಟು ತಿನ್ನು ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು ಒಬ್ಬಟ್ಟು ಹಾಕ್ತು. ಆ್ಯಕ್ಚುಲಿ ನಾನು ಸ್ವೀಟ್ಸ್ ತಿನ್ನೋದೇ ತುಂಬ ಕಡಿಮೆ. ನನಗೆ ಈ ಚಾಕ್ಲೇಟು, ಬಿಸ್ಕೆಟು, ಒಬ್ಬಟ್ಟು, ಪಾಯಸ ಇದೆಲ್ಲ ಆಗಲ್ಲ. ತಿಂದ್ರೂ ತುಂಬ ರೇರಾಗಿ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ತುಂಬ ಜನ ಹೇಳ್ತಾ ಇರ್ತಾರೆ ನಾನು ಡಯಟಿಂಗ್ ಮಾಡ್ತಾ ಇರ್ತೀನಿ, ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ. ನನ್ನಷ್ಟು ಯಾರೂ ತಿನ್ನಲ್ಲ, ನಾನು ಎಲ್ಲನೂ ತಿಂತೀನಿ, ಬಟ್ ಸ್ವೀಟ್ ಮಾತ್ರ ಸ್ವಲ್ಪ ಕಮ್ಮಿ ಅಷ್ಟೇ. ಇನ್ನು ಅವ್ರ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಬಾವ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಬಾವನ ಮಕ್ಕಳು ಜಾತ್ರೆಗೆ ಹೋಗಿದ್ರು, ಸೊ ನನ್ನ ಮಗಳು ಕೂಡ ಹೋಗ್ತೀನಿ ಅಂತೂ. ನನಗಂತೂ ಅಷ್ಟು ದೂರ ನಡೆಯೋದಕ್ಕೂ ಆಗಲ್ಲ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಕರ್ಕೊಂಡು ಹೋಗಿರ್ತಾ ಇದ್ರು, ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ದೇವಸ್ಥಾನದ ಹತ್ರ ಹೋಗಿದ್ರು ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ನಮ್ಮ ಬಾವನ ಮಕ್ಕಳ ಜೊತೆ ಕಳಿಸಿದ್ದೆ. ಅವರು ಅಷ್ಟೇ ಕೆಲವೊಂದು ಡ್ರೆಸ್ಸು ಮತ್ತು ಈ ಥರ ನನ್ನ ಮಗಳು ನನಗೆ ಹೇರ್ ಕ್ಲಿಪ್ಸ್ ನನಗೆ ಬೇಕು ಅಂತ ಹೇಳಿದ್ದೆ. ಪಾಪ ನೆನ್ಪಿಟ್ಕೊಂಡು ಅದಕ್ಕೆ ಅಂತ ಜಾಸ್ತಿ ಏನೂ ತೊಗೊಳ್ದಿರ ನನಗೆ ಅಂತ ಅಂದ್ಬಿಟ್ಟು ಕ್ಲಿಪ್ ತೊಗೊಂಬಂದಿದೆ. ಹಾಗೆ ನನ್ನ ಮಗಳು ಈ ಚೈನು ಹಾಗೆ ಕೀ ಬಂಚನ ಎರಡನ್ನೂ ತೊಗೊಂಡಿದ್ದೆ. ಜಾಸ್ತಿ ಏನು ಸ್ಪೆಂಡ್ ಮಾಡಿಲ್ಲ, ನಾನು ಅಮೌಂಟ್ ಕಳಿಸಿದ್ದೆ ನಿಂಗೆ ಏನು ಬೇಕೋ ತೊಗೋ ಅಂತ, ಬಟ್ ಏನೂ ಅದು ತೊಗೊಂಡಿರಲಿಲ್ಲ. ಇನ್ನು ರಾತ್ರಿ ಒಂದು 12 ಗಂಟೆ ಹಂಗಾಕಾಯ್ತು. ಆವಾಗ ಹೂವು ಎಲ್ಲ ಹಾಕ್ಕೊಂಡಿದ್ದೀವಿ, ಹೂವು ಎಲ್ಲ ಬಿಡಿಸ್ಕೊಳ್ಳೋಣ, ನಾಳೆ ಬೆಳಗ್ಗೆ ರಂಗೋಲಿ ಹಾಕೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಚೆ ಕಡೆ ಕೂತ್ಕೊಂಡಿದ್ದೀವಿ. ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು, ಬಟ್ ಒಳಗಡೆ ಸ್ವಲ್ಪ ಮಕ್ಕಳೆಲ್ಲ ಮಲಗಿದ್ರು, ಹಾಗಾಗಿ ಆಚೆ ಕಡೆನೇ ಕೂತ್ಕೊಂಡಿದ್ದೀವಿ. ಇಂಥ ಕೆಲಸ ಎಲ್ಲ ಮಾಡೋದಕ್ಕೆ ಆಚೆ ಕಡೆನೇ ಪರ್ಫೆಕ್ಟ್ ಪ್ಲೇಸು. ಒಳಗಡೆ ಎಲ್ಲ ಮಾಡ್ತೀವಿ ಅಂತಂದರೆ ಆಗಲ್ಲ. ಇನ್ನು ಒಳಗಡೆ ಅಂತೂ ಶೆಕೆ ಸಿಕ್ಕಾಪಟ್ಟೆ ಇತ್ತು, ಅಲ್ಲೆಲ್ಲ ಕೆಲಸ ಮಾಡೋದಕ್ಕಂತೂ ನನ್ನ ಕೈಲಂತೂ ಆಗಲ್ಲ. ಸೊ ಹಾಗಾಗಿ ಎಲ್ಲರೂ ಆಚೆ ಕಡೆ ಹಾಕ್ಕೊಂಡಿದ್ದೀವಿ. ಏನ ಇಷ್ಟೊಂದು ಕ್ಯೂಟಾಗಿ ಕಾಣಿಸ್ತದ್ಯಾ? ಹಾಂ. ಇನ್ನು ನನ್ನ ಮಗ ಕೂಡ ಅಷ್ಟೇ, ಒಂದು 3 ಗಂಟೆ ಆಗಿತ್ತು ಬೆಳಗಿನ ಜಾವ, ಆವಾಗ ಬಂದ್ರು, ಯಾರೂ ಮಲ್ಗೆ ಇಲ್ಲ. ಇನ್ನು ಅಕ್ಕ ಕೂಡ, ಇನ್ನೊಬ್ರು ಅಕ್ಕ ಕೂಡ ಬಂದಿದ್ರು. ಸೊ ಅವರೆಲ್ಲ ಗ್ಯಾಂಗಲ್ಲಿ ಬಂದಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಇನ್ನೇನು ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾನು ಹೇಳಿದೆ ಅಕ್ಕಗೆ ಮುಂಚೆನೇ ರೆಡಿ ಮಾಡ್ಕೊಳ್ಳೋಣ ಅಂತ, ಬಟ್ ಅವರು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಅವರು ಬಂದೇ ಬಿಟ್ಟರು. ಆವಾಗ ಹರಿಬರಿಯಲ್ಲಿ ಪಟ ಅಂತ ನಾವೇನೇನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡಿದ್ವಿ, ಚೆನ್ನಾಗಿ ರೆಡಿ ಆಗೋಣ ಅದು ಇದು ಅಂತೆಲ್ಲ. ಬಟ್ ರಂಗೋಲಿ ಕೂಡ ಹಾಕೋದಕ್ಕಾಗಲಿಲ್ಲ, ಅಷ್ಟು ಹರಿಬರಿ ಆಗೋಯ್ತು. ಇನ್ನು ಮಕ್ಕಳೆಲ್ಲ ಮಲಗಿದ್ರು, ಅವ್ರನ್ನೆಲ್ಲನೂ ಟಕ ಅಂತ ಎಪ್ಸಿ ಪಟ್ ಅಂತ ಎಷ್ಟು ಫಾಸ್ಟಾಗಿ ಹಾಕಿದ್ವಿ ಅಂದರೆ 5 ನಿಮಿಷದಲ್ಲೆಲ್ಲ ಇಷ್ಟು ದೊಡ್ಡ ರಂಗೋಲಿನೆಲ್ಲ ಹಾಕಿದ್ವಿ. ನಾನು ಅಕ್ಕಗೆ ಹೇಳ್ತಾ ಇದ್ದೆ, ಅಕ್ಕ ಬಂದ್ಬಿಡುತ್ತೆ ಅಕ್ಕ, ಬೇಗ ಹೋಗಿ ರಂಗೋಲಿ ಎಲ್ಲ ಹಾಕೋಣ ಅಂತ. ಅಕ್ಕ ಇಲ್ಲ ಬಿಡೇ, ಆರಾಮಾಗಿ ಹಾಕೋಣ, ಇನ್ನು ಬರೋದೆಲ್ಲ ಲೇಟ್ ಆಗುತ್ತೆ, ಬೆಳಗ್ಗೆ 6 ಗಂಟೆ ಮೇಲಾಗುತ್ತೆ ಅಂತ ಹೇಳಿದ್ರು. ಹಂಗೆ ಅನ್ನೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ, ಇಲ್ಲ ಬರ್ತಾ ಇದ್ದಾರೆ, ಇನ್ನೊಂದು 5 ಮಿನಿಟ್ಸಲ್ಲಿ ಅಲ್ಲಿರ್ತಾರೆ ಅಂತ ಹೇಳಿದ್ರು. ಆವಾಗ ನಾವು ಎಲ್ಲ ಬೇಗ ಎದ್ದು ಈ ಥರ ರಂಗೋಲಿ ಹಾಕಿದ್ವಿ. ಹೇಗಿದೆ ರಂಗೋಲಿ? ಚೆನ್ನಾಗಿದೆ ಅಲ್ವಾ? ಬೇಗ ಹಾಕಿದ್ರು, ಕೆಲವೊಮ್ಮೆ ನಾವು ಟೈಮ್ ತೊಗೊಂಡು ಹಾಕಿದ್ರು ಆ ಥರ ಚೆನ್ನಾಗಿ ಬರಲ್ಲ. ಬಟ್ ಅರ್ಜೆಂಟಲ್ಲಿ ಜಸ್ಟ್ 5 ಮಿನಿಟ್ಸ್ಗೆಲ್ಲ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಅಲ್ಲಿ ಪಲ್ಲಕ್ಕಿಗಳೆಲ್ಲ ಬಂದಿತ್ತು. ಇನ್ನು ಯಾಕೆ ರಂಗೋಲಿನ ಬೇಗ ಹಾಕಿರ್ಲಿಲ್ಲ ಅಂತಂದರೆ, ಅವ್ರದ್ದು ರೋಡ್ ಸೈಡಲ್ಲೇ ಮನೆ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ರಂಗೋಲಿ ಮೇಲೆಲ್ಲ ಓಡಾಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೆ ಹಾಕಿದ್ದು. ಇನ್ನು ಅಕ್ಕ ಅಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ರು, ಇಷ್ಟು ಬೇಗ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅಕ್ಕ ಕೂಡ ಇನ್ನೂ ರೆಡಿ ಆಗಿದ್ದಿಲ್ಲ ಪಾಪ, ಅದರಲ್ಲೂ ಈ ಶೆಕೆಗೆ ರೆಡಿ ಆಗೋಕ್ಕೆ ಆಗ್ತಾ ಇಲ್ಲ, ಸ್ಯಾರಿ ಹಾಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಒಂದು ಕಡೆ ಟೆನ್ಷನು, ಹಾಗೆ ಶೆಕೆ ಬೇರೆ, ಇನ್ನು ರಂಗೋಲಿ ಬೇರೆ ಹಾಕಬೇಕು ಅಂತ ಅಂದ್ಬಿಟ್ಟು ಅಕ್ಕ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ರು. ಇನ್ನು ಅಕ್ಕ ಪೂಜೆ ಕೊಡೋದಕ್ಕೆ ಆರತಿಗೆಲ್ಲನೂ ಒಳಗಡೆ ರೆಡಿ ಮಾಡ್ಕೊಳ್ತಾ ಇದ್ರು. ಅದೇ ಟೈಮ್ಗೆ ನನ್ನ ಮಗಳು ಕೂಡ ಹುಷಾರಿರಲಿಲ್ಲ, ಇದ್ದಕ್ಕಿದ್ದಂಗೆ ರಾತ್ರಿಯಿಂದ ಫುಲ್ಲು ಕೋಲ್ಡ್ ಎಲ್ಲ ಆಗಿ ತಲೆ ವಿಪರೀತ ನೋಯ್ತಾ ಇತ್ತು. ಅದಕ್ಕೆ ಇನ್ನು ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾಪ ಅದನ್ನು ಕೂಡ ಸೈಡಲ್ಲಿ ಕೂರಿಸಿದೆ ನಾನು. ಇನ್ನು ನನ್ನ ಮಗ ಅಂತೂ ಫುಲ್ಲು ಓಡಾಡಿ ಅವನು ಕೂಡ ದೇವಸ್ಥಾನಕ್ಕೆ ಅದು ಬರೀ ಕಾಲಲ್ವಾ, ಫುಲ್ಲು ಅವನು ಟಯರ್ಡ್ ಆಗಿಬಿಟ್ಟಿದ್ದ. ನನ್ನ ಹಸ್ಬೆಂಡ್ ಅಂತೂ ಕಂಪ್ಲೀಟ್ ನಿದ್ದೆಗೆ ಹೋಗ್ಬಿಟ್ಟಿದ್ರು, ಅಂದರೆ ಅವ್ರಿಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದು. ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಅವ್ರಿಗೂ ಈ ಥರ ಎಲ್ಲ ಹೋಗಿ ಬರ್ತಾ ಇರೋದು. ಹಾಗಾಗಿ ಅವರು ನಿದ್ದೆ ಎಲ್ಲ ಗೆಡೋದು ತುಂಬ ಕಮ್ಮಿ. ಅವ್ರಿಗೆ ಚೆನ್ನಾಗಿ ನಿದ್ದೆ ಆದರೆ ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ, ಇಲ್ಲ ಅಂತಂದರೆ ತಲೆನೋವೆಲ್ಲ ಅವ್ರಿಗೂ ಬಂದ್ಬಿಡುತ್ತೆ. ಪರವಾಗಿಲ್ಲ, ನಮಗೇನು ಅದರಲ್ಲೆಲ್ಲ ಬೇಜಾರಿಲ್ಲ, ಯಾಕಂದರೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನೆಕ್ಸ್ಟ್ ಟೈಮ್ಗೆ ನಮಗೂ ಗೊತ್ತಾಗುತ್ತೆ ಅನ್ನೋದೊಂದಿರುತ್ತೆ. ಇದಕ್ಕೆ ನಮ್ಮ ಭಾವ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಪ್ರತಿ ವರ್ಷ ನಾವು ನಾರ್ಮಲಾಗಿ ಬಂದು ಜಾತ್ರೆ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಇದನ್ನೆಲ್ಲ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನಮ್ಮ ಭಾವ ಅವರು ನನ್ನ ಹಸ್ಬೆಂಡ್ಗೆ ಹೇಳಿ, ಇಲ್ಲ ಈ ವರ್ಷ ನೀನು ಇದರಲ್ಲಿ ಇನ್ವಾಲ್ವ್ ಆಗು ಅಂತ ಹೇಳಿದ್ಮೇಲೆ ಅವರು ಇದನ್ನೆಲ್ಲನೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ನಮ್ಗೆ ಹಾಗಾಗಿ ಒಂದು ಸ್ವಲ್ಪ ಇದನ್ನೆಲ್ಲ ತಿಳ್ಕೊಳ್ಳೋ ಥರ ಆಯಿತು.
ಅಷ್ಟರಲ್ಲಿ ಇನ್ನೇನ್ ಮನೆ ಹತ್ರ ಕರ್ಗ ಕೂಡ ಬಂತು. ಈ ವರ್ಷ ಬೇಗ ಅಂತೆ ಬಂದಿದ್ದು, ಇಲ್ಲ ಅಂತಂದ್ರೆ 6 ಗಂಟೆ ಮೇಲೇನೆ, ಅಂದ್ರೆ 6:30 7 ಗಂಟೆ ಅಷ್ಟೊತ್ತಿಗಾಗತ್ತೆ ಬರೋದು ಅಂತ ಹೇಳ್ತಾ ಇದ್ರು ಅಕ್ಕ. ಈ ವರ್ಷ ಬೇಗ ಬಂದಿದೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂಥರ 1 ಸೆಕೆಂಡ್ಗೆ ಅವರು ಬಂದು ಹೋಗೋ ಅಷ್ಟೊತ್ತಿಗೆ ಮೈಯೆಲ್ಲ ಜುಮ್ ಅಂದ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮು ನಾನು ಇಷ್ಟು ಹತ್ರದಿಂದ ಕರ್ಗನ ನೋಡಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಅಕ್ಕ ಮನೆ ಹತ್ರ ಕರ್ಗ ಎಲ್ಲ ಮುಗಿಸ್ಕೊಂಡು ನಮಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗಾಗಿ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇಲ್ಲಂತೂ ತುಂಬಾ ಚೆನ್ನಾಗಿ ಹಾಕಿದ್ರು ರಂಗೋಲಿನ. ಅಕ್ಕ ಮನೆ ಕಡೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಕಡೆ ರೋಡಿಗೆ ಬರ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ರಂಗೋಲಿ ಶಂಕು ಥರ ಇತ್ತು. ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ರೋಡ್ ಫುಲ್ಲು ಈ ಥರ ರಥಗಳು ನಿಂತಿತ್ತು, ನೋಡೋದಕ್ಕೆ ಒಂಥರ ಖುಷಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.